ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಆಚೆ ಹೋಗ್ತಾ ಇದ್ದೀವಿ ಬಾರ್ಬಿಕ್ಯೂ ಪಾರ್ಟಿ ಮಾಡೋದಕ್ಕೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬನ್ನಿ, ಹೇಗಿರುತ್ತೆ. ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ಹೇಗಿರುತ್ತೆ ಅಂತ ನೋಡಿ. ಹೌದು, ಮೊದಲಿಗೆ ನಾವೆಲ್ಲ ಕಾರ್ ಶೋಗೆ ಬಂದ್ವಿ. ಇಲ್ಲಿ ಹಲವಾರು ವಿಂಟೇಜ್ ಕಾರ್ಸು, ವಿಂಟೇಜ್ ಬೈಕ್ಸ್ ಶೋ ಎಲ್ಲ ಇರುತ್ತೆ. ಅದ್ರ ಜೊತೆ ಸುಮಾರು ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಈ ಆ್ಯಕ್ಟಿವಿಟಿ ಬಂದು ಮಿಲ್ಟ್ರಿ ವೆಹಿಕಲ್ ಎಕ್ಸ್ಪೀರಿಯನ್ಸ್ ಅಂತ. ಹೇಗೆ ಮಿಲ್ಟ್ರಿ ವೆಹಿಕಲ್ಲು ಈ ಬೆಟ್ಟ, ಆಮೇಲೆ ತೆಗ್ಗು, ಇದನ್ನೆಲ್ಲ ಹಳ್ಳನ ಎಲ್ಲ ಹೇಗೆ ಕ್ರಾಸ್ ಮಾಡುತ್ತೆ, ಆ ಗಾಡಿ ಹೇಗೆ ಹೋಗುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ಗೆ ಈ ಆ್ಯಕ್ಟಿವಿಟಿ ಇಟ್ಟಿದ್ರು. ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂತ ನೀವು. ನಂದೀಶ್ ಅಂಕಲ್ ಬೇರೆ, ಅವ್ರು ಬೇರೆ ಕೂತಿದ್ದಾರೆ. ಯಾಕ್ರಿ ಇಲ್ಲಿ ನಮ್ದ ಲೇಟ್ ಆಯ್ತು. ಈ ಕಡೆ ಕುತ್ಕೊಳ್ಳೋದಲ್ಲ, ನೋಡ್ಬೇಕು ಆ ಕಡೆ ಈ ಕಡೆ ಎಲ್ಲ ನೋಡ್ಬೇಕು. ಇವ್ರು ಆಲ್ರೆಡಿ ಹೋಗ್ ಬಂದ್ರು. ವಿಡಿಯೋನ ಫೋಟೋನಾ? ಅದನ್ನು ಮುಗಿಸ್ಕೊಂಡು ನಾವು ಈ ಬೈಕ್ಸು, ಕಾರ್ಸು ಎಲ್ಲ ನೋಡ್ತಾ ಹೊರಟ್ವಿ. ನಾವು ಬರೋದು ಲೇಟ್ ಆಗಿರೋದ್ರಿಂದ ರ್ಯಾಲಿ ಎಲ್ಲ ಮುಗ್ದಿತ್ತು. ಜಸ್ಟ್ ಶೋ ಇಟ್ಟಿದ್ರು, ಅಂದರೆ ರೋಡಲ್ಲೆಲ್ಲ ಪಾರ್ಕ್ ಮಾಡಿಟ್ಟಿರ್ತಾರೆ. ಆ್ಯಕ್ಚುಲಿ ಇದು ವಿನ್ನರ್ಸ್ ಯಾರು ಅಂತಲೂ ಅಟ್ ದ ಎಂಡ್ ಹೇಳ್ತಾರೆ, ಯಾವ ಕಾರ್ ವಿನ್ ಆಯಿತು, ಯಾವ ಬೈಕ್ ವಿನ್ ಆಯಿತು ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸ್ವೀಡನಲ್ಲಿ ಬಿಸಿಲಿರುತ್ತಾ ಅಂತ ಕೆಲವೊಬ್ರು ಕೇಳ್ತಾರೆ. ಹೌದು, ಈ ಪೀಕ್ ಸಮ್ಮರ್ ಟೈಮು, ಎಸ್ಪೆಷಲಿ 2 ಮಂತ್ಸ್ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. 30 ಟೆಂಪ್ರೇಚರ್ ಕೂಡ ಹೋಗುತ್ತೆ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಾರ್ಬಿಕ್ಯೂ ಮಾಡಬೇಕು ಅಂತ. ಅಂದರೆ ಲೇಕ್ ಸೈಡ್ ಹೋಗ್ಬಿಟ್ಟು ಮನೆಯಲ್ಲೇ ಎಲ್ಲ ಬಾರ್ಬಿಕ್ಯೂಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಬಾರ್ಬಿಕ್ಯೂ ಸೆಟ್ಟು ತೊಗೊಂಡು ನಾವು ಲೇಕ್ ಸೈಡ್ಗೆ ಕೂತ್ಕೊಂಡು ಬಾರ್ಬಿಕ್ಯೂ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ನಮಗೆ ಗೊತ್ತಾಯಿತು ಈ ಕಾರ್ ಶೋ ಕೂಡ ಇದೆ ಅಂದ್ಬಿಟ್ಟು. ಸೊ ಮೊದಲಿಗೆ ಇದನ್ನು ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ.
ಇಲ್ಲಿ ಅವ್ರಿಗೆ ಈ ವಿಂಟೇಜ್ ಕಾಸು ವಿಂಟೇಜ್ ಬೈಕ್ಸ್ ಎಲ್ಲ ತುಂಬ ಇಷ್ಟ. ಹಾಗೆ ಮನೆಯಲ್ಲಿ ಇರುತ್ತೆ ಅವ್ರ ಗರಾಜಲ್ಲಿ. ಈ ರೀತಿ ಎವ್ರಿ ಇಯರ್ ಶೋಸ್ ಇರುತ್ತೆ, ಆವಾಗ ತೊಗೊಂಡು ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ ಕಾರ್ಗಳನ್ನೆಲ್ಲ. ಅಲ್ಲಿ ನನ್ನ ಹಳೆ ಕೊಲೀಗೊಬ್ಬರು ಸಿಕ್ಕಿದ್ರು. ಇವರು ಆಲ್ರೆಡಿ ರಿಟೈರ್ಡ್ ಆಗಿ 3 ವರ್ಷ ಆಯಿತು. ನಾನು ಇವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ನಂತರ ಮಕ್ಕಳಿಗೆ ಆಟ ಆಡೋದಕ್ಕೆ ಈ ರೀತಿ ಟ್ರ್ಯಾಂಪೋಲಿನ್ನು, ಆಮೇಲೆ ಹಾರ್ಸ್ ರೈಡು ಎಲ್ಲ ಕೂಡ ಇತ್ತು. ಸೊ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸೊ ನಮ್ಮದು ಮೇನ್ ಮೋಟಿವ್ ಅಂದರೆ ಮಕ್ಕಳು ಎಂಜಾಯ್ ಮಾಡಲಿ ಅನ್ನೋದಿರುತ್ತೆ, ನಮ್ಮದು ಸೆಕೆಂಡರಿ. ಸ್ಲೋ ಸ್ಲೋ ಇಲ್ವಾ ಇದೆಲ್ಲ ಹಳೆ ಬೈಕ್ಸ್ಗಳು ನೋಡ್ರಿ. ಲೋ ಒಂದು ಬೈಕ್ ಇದೆ, ಯಾಕೋ ತಂದಿಲ್ಲ. ನೋಡಿ ನಮ್ಮ ಹಿಂದ್ಗಡೆ ಇರೋದು ಬಂದು ಕ್ಯಾರವನ್ನು. ಇಲ್ಲಿ ಒಬ್ಬೊಬ್ಬರು ಈ ರೀತಿ ಕ್ಯಾರವನ್ನ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಟ್ರಾವೆಲ್ ಮಾಡ್ತಾ ಹೊರಡ್ತಾರೆ. ಅದರಲ್ಲಿ ಕಿಚನ್ನು, ಬೆಡ್ರೂಮು ಎಲ್ಲನೂ ಇರುತ್ತೆ. ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡ್ಕೊಳ್ತಾರೆ, ರೆಸ್ಟ್ ಮಾಡ್ತಾರೆ. ನಂತರ ಹಾರ್ಸ್ ರೈಡಿಂಗ್ ಇತ್ತು. ನನ್ನ ಮಗಳು ಹಾರ್ಸ್ ರೈಡ್ ಮಾಡ್ತೀನಿ ಅಂದ್ಬಿಟ್ಟು ಹಾರ್ಸ್ ನೋಡಿ ಭಯ ಪಟ್ಕೊಂಡು ಮಾಡಲ್ಲ ಅಂತ ಬಂದ್ಲು. ಸ್ಮಾಲ್ ಹಾರ್ಸ್ ಕೂಡ ಇತ್ತು, ಪೋನಿನೂ ಇತ್ತು, ಬಿಗ್ ಹಾರ್ಸು ಇತ್ತು. ರೈಡ್ ಅಂದರೆ ಜಸ್ಟ್ ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆ. ಯಾಕಾರ್ ಹಿಂಗಾಗೋಗ್ಬಿಟ್ಟಿದೆ. ಏ ಅಪ್ಪ ಬೈಕ್ ಇಟ್ಟಿದಾರಪ್ಪಿ. ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 2 o'clock ಆಗಿಬಿಟ್ಟಿತ್ತು. ಎಲ್ಲರಿಗೂ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ನಾವು ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡಿದ್ವಿ. ನಾನು ಸ್ಟಿಕ್ಸಲ್ಲಿ ವೆಜ್ನ ಮ್ಯಾರಿನೇಟ್ ಮಾಡ್ಕೊಂಡು ಬಂದಿರೋದನ್ನ ಹಾಕ್ತಾ ಇದ್ದೆ. ಪನ್ನೀರು, ಮಶ್ರೂಮು, ಕ್ಯಾಪ್ಸಿಕಮ್ಮು, ಪೈನಾಪಲ್ಲು, ಕಾರ್ನು, ಇದು ನಾವು ವೆಜ್ಜಲ್ಲಿ ಮಾಡ್ಕೊಂಡಿದ್ವಿ. ನಾನ್ ವೆಜಿಟೇರಿಯನ್ಸ್ ಅವರು ಚಿಕನ್ ಮಾಡ್ಕೊಂಡು ಬಂದಿದ್ರು, ಮ್ಯಾರಿನೇಟ್ ಮಾಡ್ಕೊಂಡು ಬಂದಿದ್ರು. ಸೊ ನಂತರ 2 ಬಾರ್ಬಿಕ್ಯೂ ಸೆಟ್ ಇತ್ತು, ನಮ್ಮದೊಂದು ಮತ್ತು ನಮ್ಮ ಫ್ರೆಂಡ್ದೊಂದು. ಸೊ ನಾವು ಬೇಗ ಬೇಗ ಮಾಡಿಬಿಟ್ಟು ಸುಡ್ತಾ ಇದ್ವಿ. ಬಾರ್ಬಿಕ್ಯೂ ಅಂದರೆ ಇಸ್ ನಥಿಂಗ್ ಬಟ್ ಸುಟ್ಕೊಂಡು ತಿನ್ನೋದು. ನೀವು ನೋಡ್ತಾ ಇರ್ಬೋದು, ಕೆಂಡ ಹಚ್ಚಿಬಿಟ್ಟು ಅದರಲ್ಲಿ ನಾವು ಸುಡ್ತಾ ಇದ್ದೀವಿ ಸ್ಟಿಕ್ಸಲ್ಲಿ. ಸೊ ತುಂಬ ಟೇಸ್ಟಿ ಇರುತ್ತೆ. ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಮಾಡ್ಕೊಂಬಂದಿದ್ವಿ. ಆಮೇಲೆ ಇದು ಬಂದು ಹ್ಯಾಲೋಮಿ ಚೀಸ್ ಅಂತ, ಅಂದರೆ ಗೋಟ್ ಚೀಸ್. ಇದು ಅಂದರೆ ಪನ್ನೀರ್ ಥರ ಇರುತ್ತೆ. ಇದನ್ನು ಬಾರ್ಬಿಕ್ಯೂ ಮಾಡ್ಕೊಂಡು ತಿಂತಾರೆ, ಸಾಲ್ಟಿ ಆಗಿರುತ್ತೆ. ಸೊ ನಾವು ಸಾಸೇಜ್ಗಳು ಕೂಡ ತೊಗೊಂಡು ಬಂದಿದ್ವಿ, ವೆಜ್ ಸಾಸೇಜು ಮತ್ತು ಚಿಕನ್ ಸಾಸೇಜು. ಮಕ್ಕಳು ಕೂಡ ಊಟ ಮಾಡಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೀರಲ್ಲಿ ಸ್ವಲ್ಪ ಚಿಲ್ ಮಾಡಿದ್ವಿ. ಅಂದರೆ ದಡದಲ್ಲೇ ಕುತ್ಕೊಂಡು ನೀರಲ್ಲಿ ಕಾಲಿಟ್ಕೊಂಡು ಆಟ ಆಡ್ತಾಯಿದ್ವಿ. ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತಾಯಿದ್ರು. ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಎಲ್ಲ ಬರಲ್ಲ, ಸೊ ಹಾಗಾಗಿ ನೀರಲ್ಲಿ ಆಡಲಿಲ್ಲ ಅವಳು. ಅಂದರೆ ದಡದಲ್ಲೇ ಆಟ ಆಡ್ತಾಯಿದ್ಲು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ವಿಶ್ರಾಂತಿ ತೊಗೊಂಡ್ವಿ. ಜಂಪ್ ಮಾಡು. ಸರಿ, ಮೊನ್ನೆ ನೋಡ್ತೀನಿ ಹೆಂಗ್ ಜಂಪ್ ಮಾಡ್ತಾನೆ. ಹುಷಾರು, ಓಡ್ಬೇಡ. ಇಲ್ಲಿವರೆಗೂ ಅಷ್ಟೇ. Hello.
ಬನ್ನಿ ಎಲ್ರು ಇಲ್ಲಿ ಬನ್ನಿ, ಎಲ್ರು ಬನ್ನಿ ಇಲ್ಲಿ. ಗುಲ್ಕು ಬಗ್ಗು ವಿಡಿಯೋ ನೋಡಿ. ಎಲ್ಲ ಒಂದು ಕ್ವೆಶನ್ ಕೇಳ್ತೀನಿ, ಜನರಲ್ ನಾಲೆಡ್ಜ್ ಎಷ್ಟಿದೆ ಅಂತ ನೋಡೋಣ ಯಾರಿಗೆ ಅಂತ. ಯಾರು ಫಸ್ಟ್ ಆನ್ಸರ್ ಮಾಡ್ತೀರಾ? ಫಸ್ಟ್ ಕ್ವೆಶನ್, ಓಲ್ಡೆಸ್ಟ್ ರಿಲಿಜನ್ ಇನ್ ದ ವರ್ಲ್ಡ್ ಯಾವುದು? ರಾಂಗ್. ರಾಂಗ್. ಹಿಂದೂ ಕರೆಕ್ಟ್. ಸೆಕೆಂಡ್ ಕ್ವೆಶನ್, ಡೇಂಜರಸ್ ಕಂಟ್ರಿ ಇನ್ ದ ವರ್ಲ್ಡ್. ರಾಂಗ್. 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 ಗೊತ್ತಿಲ್ವಾ? ಅಲ್ಲ, ರಾಂಗ್. ಅಲ್ಲ, ಕಂಟ್ರಿ. ಗೊತ್ತಿಲ್ವಾ? ರಾಂಗ್. ನೆಕ್ಸ್ಟ್ ಕ್ವೆಶನ್, ಬೆಸ್ಟ್ ಫುಡ್ ಯಾವ ಕಂಟ್ರಿಯಲ್ಲಿರೋದು? ರಾಂಗ್. ಯಾವುದು? ಹೌದು. ಓಕೆ, ಇವಾಗ ಮಹಾಭಾರತ ಕ್ವೆಶನ್ ಕೇಳಲ್ಲ. ಎಷ್ಟು ಗೊತ್ತಿದೆ ನಿಮಗೆ ನಮ್ಮ ಮಹಾಭಾರತದ ಬಗ್ಗೆ ಅಂತ ನೋಡೋಣ. ಪಾಂಡವರು ಯಾರ್ಯಾರು ಅಂತ ಗೊತ್ತಾ? ಹೇಳಿ, ಫಸ್ಟ್ ಇಂದ ಹೇಳ್ಬೇಕು. ಅಲ್ಲ, ಕರೆಕ್ಟ್. ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮಗಳ ಹೆಸರೇನು? ವಾವ್, ಕರೆಕ್ಟ್. ಶ್ರೀಕೃಷ್ಣನ ಜನ್ಮ ಕೊಟ್ಟ ತಂದೆ ತಾಯಿ ನೇಮ್ ಹೇಳ್ರಿ. ಬಗ್ಗೆ ಗೊತ್ತಿಲ್ಲ. ಓಕೆ, ಸಾಕು. ತಂದೆ ತಾಯಿ ಹೆಸರಾದ್ರೂ ಹೇಳ್ತೀರಾ? ಯಶೋಧ. ಕರೆಕ್ಟ್. ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೆದಿದೆ? ಕರೆಕ್ಟ್. ನಿಮಗೆ ಯಾರಿಗೂ ಗೊತ್ತಿರಲ್ಲ ಅಂತ ಗೊತ್ತು, ಆನಂದಿ ಕೇಳೋಣ. ಪಾಂಡವರ ಕಡೆ ನಿಂತು ಯುದ್ಧ ಮಾಡಿದ ಕೌರವ ಯಾರು? ಅಲ್ಲ, ಹೋಗ್ಲಿ, ಒಗಟ್ ಕೇಳ್ತೀನಿ ಕೇಳಿ. ಇದು ನೀರಲ್ಲೇ ಹುಟ್ಟಿ, ನೀರಲ್ಲೇ ಬೆಳೆದು, ನೀರಲ್ಲೇ ಸಾಯುತ್ತೆ. ಹೊರಗಡೆ ಸಾಯುತ್ತೆ ತಾನೆ. ಪ್ರಾಣಿ ಅಂತೇನಲ್ಲ, ವಸ್ತು. ನೀರಲ್ಲೇ ಹುಟ್ಟಿ, ನೀರಲ್ಲೇ ಬೆಳೆದು, ನೀರಲ್ಲಿ ಸಾಯುತ್ತೆ. ಸಾಯ್ಬೇಕಂದ್ರೆ ನೀರಲ್ಲೇ ಸಾಯೋದು. ವೇಲ್ ಆಚೆನೂ ಸಾಯುತ್ತೆ. ಹೊರಗ್ ತಗೊಂಡ್ ಬಂದ್ ಸಾಯಿಸ್ತಿರತ್ತಾನೆ. ನೀರಲ್ಲೇನ್ ನೀರಿಂದ ಏನ್ ಸಾಯಲ್ಲ. ಅಲ್ಲ, ರಾಂಗ್. ಆನ್ಸರ್ ಅಂತೂ ಹೇಳ್ತಾ ಇಲ್ಲ. ಗರ್ಲ್ಸಿಗೆ ಹೋಗಿ ಕೇಳ್ಕೊಂಬರ್ತೀನಿ ಅವ್ರು ಎಷ್ಟು. ಇಲ್ಲ, ಯಾರಿಗೂ ಗೊತ್ತಿಲ್ಲ ಅವ್ರು ಎಷ್ಟು ಆನ್ಸರ್ ಮಾಡ್ತಾರೆ ಅಂತ. ಇಲ್ಲಿ ತುಂಬ ಜನ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಊಟ ತೊಗೊಂಡು ಬಂದು ಬಾರ್ಬಿಕ್ಯೂ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ರು. ಸಮ್ಮರ್ ಬಂದರೆ ಹಾಗೆ ಎಲ್ಲೆಲ್ಲಿ ಲೇಕ್ ಇರುತ್ತೆ ಅಲ್ಲೆಲ್ಲ ಈ ರೀತಿ ಬರ್ತಾರೆ ವೀಕೆಂಡ್ಸು. ಬಂಗಾರ, ಥ್ಯಾಂಕ್ ಯು. ಬಾ ಬಾ ಮಂಕಿತ ಬಾ. ಆಗ್ಲೇ ಬಾಯ್ಸಿಗೆ ಕೇಳ್ದೆ ಮಹಾಭಾರತದ ಬಗ್ಗೆ ಕ್ವೆಶನ್. ನೋಡೋಣ, ಪಂಚ ಪಾಂಡವರು ಯಾರು? ಈಸಿ ಕೇಳ್ತಾ ಇದ್ದೀನಿ. ಶ್ರದ್ಧಾ. ಅಮ್ಮ ಅಯ್ಯೋ, ಭೀಮಾ ಒಂದ್ ಕರೆಕ್ಟ್. ನೆಕ್ಸ್ಟ್ ಅರ್ಜುನ ಕರೆಕ್ಟ್. ಕರೆಕ್ಟ್. ಇನ್ನ ಎರಡು ಹೇಳಿ. ಗೂಗಲ್ ಸರ್ಚ್ ಮಾಡ್ಬೇಡಿ ಶ್ರದ್ಧಾ, ನೀವು ಗೂಗಲ್ ಸರ್ಚ್ ಮಾಡ್ತಾ ಇದಾರೆ. ಇನ್ನ ಇಬ್ರು. ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಂದೆ ತಾಯಿ ಯಾರು?
ಸಾಕು ತಾಯಿ ಯಶೋದ ಯಾರು ಸೇಮ್ ಕ್ವೆಶ್ಚನ್ ಕೇಳ್ತಾ ಇದೀನಿ. ಅದ್ರಲ್ಲಿ ಯಾರು ಆನ್ಸರ್ ಮಾಡಿಲ್ಲ, ಆನಂದ್ ಒಬ್ರು ಬಿಟ್ಟು. ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೆದಿರೋದು? ಇಲ್ಲ 18. ಇಲ್ಲ 18. ಸ್ವಲ್ಪ ಹೊತ್ತಾದಮೇಲೆ ನಾವು ವಾಟರ್ ಮೆಲನ್ ತಿಂತಾ ಇದ್ದೀವಿ. ಈ ಬೇಸಿಗೆ ಬಿಸಿಲಲ್ಲಿ ವಾಟರ್ ಮೆಲನ್ ತಿಂದರೆ ತಂಪಾಗುತ್ತೆ. ಮತ್ತು ಜ್ಯೂಸು ಎಲ್ಲ ಕೂಡ ನಾವು ತೊಗೊಂಡು ಬಂದಿದ್ವಿ. ವಾಟರು ಕುಡಿಯೋದಕ್ಕೆ ಅದು ಕೂಡ ಒಂದು 5 ಲೀಟರ್ಸ್ ತೊಗೊಂಡು ಬಂದಿದ್ವಿ. ನಂತರ ನಾವು ಕಾರ್ಡ್ಸ್ ಆಡೋಣ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಬಿಟ್ಟು ಬಾರ್ಬಿಕ್ಯೂ ಸೆಟ್ಟು ಎಲ್ಲನೂ ಕ್ಲೀನ್ ಮಾಡಿ ನಾವು ಕಾರ್ಡ್ಸ್ ಆಡೋದಕ್ಕೆ ಕೂತ್ವಿ. ಒಂದು ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡಿದ್ವಿ. ಅದಾದ ನಂತರ ನಾವು ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ 6 o'clock 6:30 ಆಗಿತ್ತು ನಾವು ಮನೆಗೆ ಹೊರಡೋ ಅಷ್ಟರಲ್ಲಿ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅವರಿಗೆ ಮನೆಗೆ ಬರೋದಕ್ಕೆ ಇಷ್ಟನೇ ಇಲ್ಲ, ಇನ್ನೂ ಆಟ ಆಡಬೇಕು ಅಂತ ಇದ್ರು. ಆಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಕೂಡ ಆಗಿದ್ರು. ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಬರೀ ಆಟ ಆಡಿ ಎಲ್ಲಾರು ಫೋನ್ಗಳು ನೋಡ್ಕೊಳ್ಳಿ. ಎಲ್ಲ ಆದ್ಮೇಲೆ ಶ್ರದ್ಧಾ ಇವಾಗ ಮಾಸ್ಕ್ ಹಾಕೊಂತ ಇದಾರೆ. ರೆಕಾರ್ಡ್ ಆಗಿದೆಯದು, ರೆಕಾರ್ಡ್ ಆಗ್ಬಿಟ್ಟು ಯೂಟ್ಯೂಬ್ ನಲ್ಲಿ ಅದು ಆಗ್ತೀನಿ ಇವಾಗ. ಎಲ್ಲಾರು ಬೈಕೊಂತಾರೆ. ಅವನು ರಾಜ್ಕುಮಾರ, ಅವನೇ ಸಾರಥಿ ಮಾಡ್ತಾನೆ. ಎಲ್ಲಪ್ಪ ನಮ್ ಏನ್ ಮಾಡ್ತೀರಾ ಡ್ರೈವಾ? ಇದು ನಮ್ಮ ಇವತ್ತಿನ ವೀಕೆಂಡ್ ಡೇ ಔಟ್ ವಿತ್ ಫ್ರೆಂಡ್ಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.